ಪ್ರತಿ ಚುನಾವಣೆ ಬೇರೆ, ಈ ಚುನಾವಣೆ ತಾವೇ ಸ್ಪರ್ಧೆ, ತಮ್ಮದೇ ವೋಟಿಂಗ್ ಸರ್. ಫಸ್ಟ್ ಟೈಮ್ ತಮ್ಮ ಅಭ್ಯರ್ಥಿಗೆ ತಾವೇ ಮತ ಮಾಡ್ತಾ ಹೌದು, ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ಕ ನಂತರ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊತಾ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್, ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರು ಹಾಕಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು ನೋಡಿ, ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾಯಿದ್ದೀನಿ. ಅವ್ನಿಗಿರೋದು 1 ವರ್ಷ. ನನ್ನ ಮಗನಿಗೆ, ನನ್ನ ಮಗ 1 ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ, ಅವ್ನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಇತ್ತು. ಅಲ್ಲ, ಅದು ಒಂದೇನೋ ಒಂದು ಸೋಲಿನ ಭೀತಿಯಿಂದ ಈ ರೀತಿ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿ ಅದೇ ಥರ ಕಣ್ಣೀರು ಆಗ್ತಾ ಇದ್ದೀರ ಅನ್ನೋ ಒಂದು ಟ್ರೋಲ್ ಆಗ್ತಾ ಇದೆ ಸರ್. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸರ್. ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರವೇ ಬಂದು ಕೂತಿತ್ತು. ಹೇಗೆ ಸ್ಟ್ರಾಟಜೀಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ? ತಂದೆಯವರು ಹೇಳಿದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಪ್ರತಿ ಚುನಾವಣೆ ಬೇರೆ, ಈ ಚುನಾವಣೆ ತಾವೇ ಸ್ಪರ್ಧೆ, ತಮ್ಮದೇ ವೋಟಿಂಗ್ ಸರ್. ಫಸ್ಟ್ ಟೈಮ್ ತಮ್ಮ ಅಭ್ಯರ್ಥಿಗೆ ತಾವೇ ಮತ ಮಾಡ್ತಾ ಹೌದು, ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ಕ ನಂತರ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊತಾ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್, ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರು ಹಾಕಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು ನೋಡಿ, ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾಯಿದ್ದೀನಿ. ಅವ್ನಿಗಿರೋದು 1 ವರ್ಷ. ನನ್ನ ಮಗನಿಗೆ, ನನ್ನ ಮಗ 1 ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ, ಅವ್ನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಇತ್ತು. ಅಲ್ಲ, ಅದು ಒಂದೇನೋ ಒಂದು ಸೋಲಿನ ಭೀತಿಯಿಂದ ಈ ರೀತಿ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿ ಅದೇ ಥರ ಕಣ್ಣೀರು ಆಗ್ತಾ ಇದ್ದೀರ ಅನ್ನೋ ಒಂದು ಟ್ರೋಲ್ ಆಗ್ತಾ ಇದೆ ಸರ್. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸರ್. ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರವೇ ಬಂದು ಕೂತಿತ್ತು. ಹೇಗೆ ಸ್ಟ್ರಾಟಜೀಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ? ತಂದೆಯವರು ಹೇಳಿದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಪ್ರತಿ ಚುನಾವಣೆ ಬೇರೆ, ಈ ಚುನಾವಣೆ ತಾವೇ ಸ್ಪರ್ಧೆ, ತಮ್ಮದೇ ವೋಟಿಂಗ್ ಸರ್. ಫಸ್ಟ್ ಟೈಮ್ ತಮ್ಮ ಅಭ್ಯರ್ಥಿಗೆ ತಾವೇ ಮತ ಮಾಡ್ತಾ ಹೌದು, ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ಕ ನಂತರ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊತಾ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್, ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರು ಹಾಕಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು ನೋಡಿ, ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾಯಿದ್ದೀನಿ. ಅವ್ನಿಗಿರೋದು 1 ವರ್ಷ. ನನ್ನ ಮಗನಿಗೆ, ನನ್ನ ಮಗ 1 ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ, ಅವ್ನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಇತ್ತು. ಅಲ್ಲ, ಅದು ಒಂದೇನೋ ಒಂದು ಸೋಲಿನ ಭೀತಿಯಿಂದ ಈ ರೀತಿ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿ ಅದೇ ಥರ ಕಣ್ಣೀರು ಆಗ್ತಾ ಇದ್ದೀರ ಅನ್ನೋ ಒಂದು ಟ್ರೋಲ್ ಆಗ್ತಾ ಇದೆ ಸರ್. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸರ್. ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರವೇ ಬಂದು ಕೂತಿತ್ತು. ಹೇಗೆ ಸ್ಟ್ರಾಟಜೀಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ? ತಂದೆಯವರು ಹೇಳಿದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಪ್ರತಿ ಚುನಾವಣೆ ಬೇರೆ, ಈ ಚುನಾವಣೆ ತಾವೇ ಸ್ಪರ್ಧೆ, ತಮ್ಮದೇ ವೋಟಿಂಗ್ ಸರ್. ಫಸ್ಟ್ ಟೈಮ್ ತಮ್ಮ ಅಭ್ಯರ್ಥಿಗೆ ತಾವೇ ಮತ ಮಾಡ್ತಾ
ಹೌದು, ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ಕ ನಂತರ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊತಾ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್ ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರು ಹಾಕಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು? ಅದು ನೋಡಿ, ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾಯಿದ್ದೀನಿ. ಅವ್ನಿಗಿರೋದು 1 ವರ್ಷ ನನ್ನ ಮಗನಿಗೆ. ನನ್ನ ಮಗ 1 ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ, ಅವ್ನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಇತ್ತು. ಬಟ್ ಅಲ್ಲ, ಅದು ಒಂದೇನೋ ಒಂದು ಸೋಲಿನ ಭೀತಿಯಿಂದ ಈ ರೀತಿ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿ ನೀವು ಅದೇ ತರ ಕಣ್ಣೀರು ಆಗ್ತಾ ಇದೀರ ಅನ್ನೋ ಒಂದು ಅಂತ ಟ್ರೋಲ್ ಆಗ್ತಾ ಇದೆ ಸರ್. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸರ್, ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರವೇ ಬಂದು ಕೂತಿತ್ತು. ಹೇಗೆ ಸ್ಟ್ರಾಟಜೀಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ? ತಂದೆಯವರು ಹೇಳಿದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಪ್ರತಿ ಚುನಾವಣೆ ಬೇರೆ, ಈ ಚುನಾವಣೆ ತಾವೇ ಸ್ಪರ್ಧೆ, ತಮ್ಮದೇ ವೋಟಿಂಗ್ ಸರ್. ಫಸ್ಟ್ ಟೈಮ್ ತಮ್ಮ ಅಭ್ಯರ್ಥಿಗೆ ತಾವೇ ಮತ ಮಾಡ್ತಾ ಇಲ್ಲ. ಹೌದು, ನಾನು ಇಲ್ಲಿ ವೋಟಿಂಗ್ ಐ ಡಿ ಸಿಕ್ಕ ನಂತರ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲೇ ವೋಟ್ ಮಾಡ್ಕೊತಾ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ. ಸರ್, ಕೊನೆಯ ಕ್ಷಣದಲ್ಲಿ ತಾವು ಒಂದು ಕಣ್ಣೀರು ಹಾಕಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಏನು ಸರ್ ಅದು? ಅದು ನೋಡಿ, ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾಯಿದ್ದೀನಿ. ಅವ್ನಿಗಿರೋದು 1 ವರ್ಷ ನನ್ನ ಮಗನಿಗೆ. ನನ್ನ ಮಗ 1 ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು. ದಿನ ಅವನ ಫೋಟೋ, ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ, ಅವ್ನ ವಿಡಿಯೋ ನೋಡಿ ನಾನು ಮಲಗೋದು. ಅದರ ಸಂಬಂಧ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಇತ್ತು. ಬಟ್ ಅಲ್ಲ, ಅದು ಒಂದೇನೋ ಒಂದು ಸೋಲಿನ ಭೀತಿಯಿಂದ ಈ ರೀತಿ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿ ನೀವು ಅದೇ ತರ ಕಣ್ಣೀರು ಆಗ್ತಾ ಇದೀರ ಅನ್ನೋ ಒಂದು ಅಂತ ಟ್ರೋಲ್ ಆಗ್ತಾ ಇದೆ ಸರ್. ನೋಡ್ರಿ, ಎಲ್ಲರಿಗೂ ಗೊತ್ತಿದೆ. ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸರ್, ಇನ್ನು ತಮ್ಮ ಒಂದು ಸೋಲಿಗಾಗಿ ಇಡೀ ಸರ್ಕಾರವೇ ಬಂದು ಕೂತಿತ್ತು. ಹೇಗೆ ಸ್ಟ್ರಾಟಜೀಸ್ ಇದೆ? ತಮ್ಮದ ಒಂದು ಕಾರ್ಯಕರ್ತರ ಬೆಂಬಲ ಹೇಗಿದೆ ಸರ್ ಇವತ್ತಿನ ಮತದಾನ? ತಂದೆಯವರು ಹೇಳಿದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ.